ಸುವರ್ಣಸೌಧದಲ್ಲಿ ಮೊದಲ ಅಧಿವೇಶನ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ಪ್ರತಿಪಕ್ಷಗಳು ರೆಡಿಯಾಗಿವೆ ಮುಗಿಬೀಳಲು ಬೆಳಗಾವಿಯಲ್ಲಿ ಸುವರ್ಣಸೌಧದ ಮೊದಲ ಅಧಿವೇಶನ ಆರಂಭವಾಗಿದೆ. ಸ್ಪೀಕರ್ ಕೆಜಿ ಬೋಪಯ್ಯ ಆಗಮಿಸ್ತಾ ಇದ್ದಂತೆಯೇ ಅಧಿವೇಶನ ಕೂಡ ಶುರುವಾಗಿದೆ. ಕಲಾಪ ಶುರುವಾಗ್ತಾ ಇದ್ದಂತೆಯೇ ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಯಿತು. ಇತ್ತೀಚೆಗೆ ನಿಧನರಾದ ಮಾಜಿ ಪ್ರಧಾನಿ ಐಕೆ ಗುಜ್ರಾಲ್, ರಾಜ್ಯದ ಮಾಜಿ ಸಚಿವ ಮುನಿಯಪ್ಪ ಮುದ್ದಪ್ಪ ಸೇರಿದಂತೆ ಹಲವು ನಾಯಕರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಯಿತು. 6 ದಿನಗಳ ಕಾಲ ನಡೆಯಲಿರುವ ಅಧಿವೇಶನದಲ್ಲಿ 16 ವಿಧೇಯಕಗಳ ಮಂಡನೆಯಾಗಲಿವೆ. ಇಲಾಖೆಯ ಸಚಿವರಾಗಿ ಬಹಳ ಅತ್ಯುತ್ತಮವಾಗಿ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವರು ಐಕೆ ಗುಜ್ರಾಲ್ ಅವರು. ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ ಅವರು ರಷ್ಯಾದ ರಾಯ್ಬರ್ನವರು ಅವರು ಯಾವುದೇ ಪಕ್ಷ ಪಂಗಡ ಅಲ್ಲಾರದೆ ಎಲ್ಲ ಶಾಸಕರಿಗೂ ತಂದುಕೊಟ್ಟಂಥವ್ರು ಗುಜ್ರಾಲ್ ಅವರು. ಹೀಗಾಗಿ ಅದಕ್ಕೆ ಗುಜ್ರಾಲ್ ಸಿದ್ಧಾಂತವಂತ ಹೇಳಿ ಇವತ್ತು ಜನ ಮಾತನಾಡುವಂತಹದ್ದು. ಆ ರೀತಿ ತಮ್ಮ ಚಾಪಣ್ಣ ಅವರು ವಿಶೇಷವಾಗಿ ವಿದೇಶ ನೀತಿ ಅದರ ಬಗ್ಗೆ ಅಪಾರವಾದಂಥ ಅಧ್ಯಯನ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರನೇ ಅವರನ್ನ ಈ ರಾಜತಾಂತ್ರಿಕ ಆ ಒಂದು ನಿಪುಣರು ಅಂತಕ್ಕಂಥದ್ದನ್ನು ನಾವು ಕರೀತಾ ಇದ್ದೇವೆ. ಮತ್ತೆ ವಿದೇಶದಲ್ಲಿ ರಾಯಭಾರಿಯಾಗಿ ಕೂಡ ಕೆಲಸ ಮಾಡಿದರು. 2 ಬಾರಿ ವಿದೇಶಾಂಗ ಖಾತೆಯ ಸಚಿವರಾಗಿ ಕೂಡ ಕೆಲಸ ಮಾಡಿದರು. ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಕೆಲಸ ಮಾಡಿದರು. ಹಾಗಾಗಿನೇ ಅವರಿಗೆ ವಿದೇಶಾಂಗ ನೀತಿನಲ್ಲಿ ಒಂದು ಬೇರೆ ಬೇರೆ ದೇಶಗಳಲ್ಲಿ ಇರಬೇಕಾದಂಥ ಸಂಬಂಧಗಳು ಹೇಗಿರಬೇಕು ಅದ್ರ ಬಗ್ಗೆ ಅಪಾರವಾಗಿ ಅಧ್ಯಯನ ಮಾಡಿದ್ರು. ಮತ್ತೆ ಇವರಿಗೆ ಇಡೀ ಜಗತ್ತಿನಲ್ಲಿ ಗೌರವ ಇತ್ತು. ಅವರಿಗೆ ಮತ್ತೆ ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ, ಹೆಚ್ಚು ಮಾತಾಡ್ತಿರ್ಲಿಲ್ಲ. ಬಹಳ ನಾವು ಏನು ರಾಷ್ಟ್ರ ಮಟ್ಟದಲ್ಲಿ ಇಂಟೆಲೆಕ್ಚುಯಲ್ಸ್ ಅಂತ ಏನು ಕರಿತೀವಿ, ಅವರಲ್ಲಿ ಕೂಡ ಒಬ್ಬರಾಗಿದ್ರು ಇವರು. ಸುವರ್ಣಸೌಧದಲ್ಲಿ ಚೊಚ್ಚಲ ಅಧಿವೇಶನ ಈಗಾಗಲೇ ಆರಂಭವಾಗಿದೆ. 11:30 ಸುಮಾರಿಗೆ ಒಂದು ಅಧಿವೇಶನ ಆರಂಭವಾಯಿತು. ಮೊದಲಿಗೆ ಅಗಲಿದ ಗಣ್ಯರಿಗೆ ಸಂತಾಪವನ್ನು ಕೂಡ ಸಲ್ಲಿಸಲಾಯಿತು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚೊಚ್ಚಲ ಅಧಿವೇಶನ ಆರಂಭವಾಗಿದೆ. ಸ್ಪೀಕರ್ ಕೆಜಿ ಬೋಪಯ್ಯನವರು ಆಗಮಿಸ್ತಾ ಇದ್ದಂತೆಯೇ ಅಧಿವೇಶನ ಆರಂಭವಾಯಿತು. ಕಲಾಪ ಶುರುವಾಗ್ತಾ ಇದ್ದಂತೆಯೇ ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿ ಕೂಡ ಅರ್ಪಿಸಲಾಯಿತು. ಇತ್ತೀಚೆಗೆ ನಿಧನರಾದಂತಹ ಮಾಜಿ ಪ್ರಧಾನಿ ಐಕೆ ಗುಜ್ರಾಲ್, ರಾಜ್ಯದ ಮಾಜಿ ಸಚಿವ ಮುನಿಯಪ್ಪ ಮುದ್ದಪ್ಪ ಸೇರಿದಂತೆ ಹಲವು ನಾಯಕರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಯಿತು. 6 ದಿನಗಳ ಕಾಲ ನಡೆಯಲಿರುವ ಈ ಅಧಿವೇಶನದಲ್ಲಿ 16 ವಿಧೇಯಕಗಳನ್ನ ಮಂಡನೆ ಆಗ್ತವೆ ಅನ್ನೋ ಮಾಹಿತಿ ಇದೆ. ಒಟ್ಟಾರೆ ಬೆಳಗಾವಿಯಲ್ಲಿ ಕುಂದಾನಗರಿಯಲ್ಲಿ ಚೊಚ್ಚಲ ಅಧಿವೇಶನ ಆರಂಭವಾಗಿದೆ. ಸುಮಾರು 11:30 ಸುಮಾರಿಗೆ ಒಂದು ಅಧಿವೇಶನ ಆರಂಭವಾಯಿತು. ಈಗಾಗಲೇ ಜಗದೀಶ್ ಶೆಟ್ಟರ್ ಕೂಡ ಮಾತನಾಡಿದ್ರು, ಅದನ್ನು ಕೂಡ ನೀವು ಗಮನಿಸಿದ್ರಿ. ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ರು. ವಿಪಕ್ಷಗಳು ಕೂಡ ಸಾಕಷ್ಟು ರೀತಿಯಲ್ಲಿ ತಯಾರಿಯನ್ನು ನಡೆಸಿ ಒಂದು ಅಧಿವೇಶನಕ್ಕೆ ಆಗಮಿಸಿವೆ. ಒಂದು ಕಡೆ ಮಹಾಮೇಳವಿರ್ಬೋದು, ಇತ್ತ ಕಡೆ ಕೆಜೆಪಿಯ ಸಮಾವೇಶ ಇರ್ಬೋದು. ಅದರ ನಡುವೆ ಬಿಜೆಪಿಯ ಅಧಿವೇಶನ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಈ ಒಂದು ಅಧಿವೇಶನದಲ್ಲಿ ಯಾವೆಲ್ಲ ಮಹತ್ವದ ವಿಚಾರಗಳು ನಡೀತವೆ ಅನ್ನೋದು ಸದ್ಯದ ಕುತೂಹಲ ಆಗಿರುವಂತದ್ದು. ಸುಮಾರು 16 ವಿಧೇಯಕಗಳು ಇಲ್ಲಿ ಮಂಡನೆಯಾಗಲಿವೆ ಅನ್ನೋ ಮಾಹಿತಿ ಇದೆ. ಒಟ್ಟಾರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚೊಚ್ಚಲ ಅಧಿವೇಶನ ಆರಂಭವಾಗಿದೆ. ಜನ ಮಾತನಾಡುವಂತಹದ್ದು. ಆ ರೀತಿ ತಮ್ಮ ಚಾಪಣ್ಣ ಅವರು ಆ ಒಂದು ಸಂದರ್ಭದಲ್ಲಿ ಮೂಡಿಸಿದ್ರು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಗುಜ್ರಾಲ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ 97 ಬನ್ನಿ ಸುವರ್ಣಸೌಧದಲ್ಲಿ ನಡೀತಾ ಇರತಕ್ಕಂತಹ ಅಧಿವೇಶನದ ಅಪ್ಡೇಟ್ಸ್ ಅನ್ನ ಪಡೆಯೋಣ. ಸುವರ್ಣ ನ್ಯೂಸ್ ಸಂಪಾದಕ ಹಮೀದ್ ಪಾಳಿಯಾಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. ಹಮೀದ್, ಒಟ್ಟಾರೆ ಹೇಳಿ, ಬೆಳಗಿನಿಂದ ಅಧಿವೇಶನ ಆರಂಭವಾಗಿದೆ ಸುಮಾರು 11:30 ಸುಮಾರಿಗೆ. ಅಪ್ಡೇಟ್ಸ್ ಮತ್ತೆ ಹೈಲೈಟ್ಸ್ಗಳೇನು? ಹಮೀದ್, ನನ್ನ ಧ್ವನಿ ನಿಮಗೆ ಕೇಳ್ತಾ ಇದ್ರೆ ಬೆಳಗ್ಗೆ 11:30ಕ್ಕೆ ಅಧಿವೇಶನ ಆರಂಭವಾಗಿದೆ. ಅಪ್ಡೇಟ್ಸ್ಗಳೇನು ಸದ್ಯದ?
ದಿವ್ಯಾ, ಈಗಾಗಲೇ ಅಧಿವೇಶನ ಆರಂಭವಾಗಿದೆ. ಆರಂಭದಲ್ಲೇ ಇವತ್ತಿನ ವಿಧಾನಸೌಧ ಅಜೆಂಡಾದಲ್ಲಿದ್ದು ಅನೇಕ ಜನ ಅಗಲಿದ ನಾಯಕರುಗಳಿಗೆ ಮಾಜಿ ಪ್ರಧಾನಿ ಐಕೆ ಗುಜರಾತ್ನಿಂದ ಹಿಡಿದು ವಿಲಾಸರಾವ್ ದೇಶಮುಖ್ ರೀತಿಯ ಅನೇಕ ಪ್ರಮುಖ ರಾಜಕಾರಣಿಗಳು ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳು, ಹಿರಿಯ ಪತ್ರಕರ್ತ VN ಸುಬ್ಬರಾವ್ ಇವರೆಲ್ಲರಿಗೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯ ಆಯಿತು. ಮಧ್ಯಾಹ್ನದ ಮೇಲದಷ್ಟೇ ಪ್ರಶ್ನೋತ್ತರ ಕಲಾಪ ಆರಂಭ ಆಗಬೇಕು. ನಾನು ಬೆಳಗ್ಗೆನೇ ಹೇಳಿದಾಗೆ ಶಾಸಕರೆಲ್ಲ ಅಷ್ಟು ದೊಡ್ಡ ಮಟ್ಟದ ಉತ್ಸಾಹ ಕಂಡು ಬರ್ತಾ ಇಲ್ಲ. ಅನೇಕ ಜನ ಆಡಳಿತ ಪಕ್ಷ ವಿರೋಧ ಪಕ್ಷದ ಸಾಲಿನಲ್ಲಿ ಮೊಗಸಾಲೆಗಳಲ್ಲಿ ಶಾಸಕರ ಸಂಖ್ಯೆ ಬಹಳ ಕಮ್ಮಿ ಇತ್ತು. ಅನೇಕ ಶಾಸಕರುಗಳು ಇವತ್ತಿನ ಸಭೆಗೆ ಆಗಮಿಸಬೇಕಿತ್ತು, ಅವರು ಆಗಮಿಸಿಲ್ಲ. ಅದರ ಜೊತೆಗೆ ಕೆಲವು ಶಾಸಕರುಗಳು ಕೂಡ ನಮ್ಮ ಜೊತೆ ಇಲ್ಲಿ ಮಾತಾಡೋದಕ್ಕಿದ್ದಾರೆ. ಶಾಸಕರುಗಳ ಜೊತೆ ಮಾತಾಡ್ತೀನಿ ನಾನು. ಶಾಸಕರು ಇವತ್ತಿನ ಅಧಿವೇಶನದ ಬಗ್ಗೆ ಏನೇನು ಅವರ ಉದ್ದೇಶಗಳಿದೆ ಅನ್ನೋದನ್ನ ಕೇಳೋಣ. ನನ್ನ ಜೊತೆ ಬಿಜೆಪಿಯ ಶಾಸಕ BP ಹರೀಶ್ ಅವರಿದ್ದಾರೆ. ಹರೀಶ್ ಅವರೇ, ಇವತ್ತು ಸುವರ್ಣಸೌಧಕ್ಕೆ ಬಂದಿದ್ದೀರಿ, ಇವತ್ತಿನ ಅಧಿವೇಶನದಲ್ಲಿ ಭಾಗವಹಿಸೋದಕ್ಕೆ ಏನೇನು ಉದ್ದೇಶ ಇಟ್ಕೊಂಡು ಬಂದಿದ್ದೀರಿ? ಇಲ್ಲ, ಪ್ರತಿ ಅಧಿವೇಶನದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ವಿಚಾರದಲ್ಲೇ ನಾವು ಬಂದಿರತಕ್ಕಂಥದ್ದು. ಈ ಒಂದು ಅಧಿವೇಶನ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಅಥವಾ ಪಕ್ಷದ ವಿಚಾರದ ಬಗ್ಗೆ ಚಿಂತೆ ನಮಗಿಲ್ಲ. ಯಾಕೆಂದರೆ ಈಗ ನಾವು ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ದೀವಿ, ಯಡಿಯೂರಪ್ಪನವರ ಜೊತೆ ಇರಬೇಕು. ಯಡಿಯೂರಪ್ಪನವರ ಒಂದು ಕರ್ನಾಟಕ ಜನತಾ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ನಾವು ಬೆಂಬಲಿಸಬೇಕು ಅಂತಕ್ಕಂಥ ತೀರ್ಮಾನ ಮಾಡಿರೋದ್ರಿಂದ ನಾವು ಯಾವುದೇ ರಾಜಕೀಯ ಚರ್ಚೆ ಮಾಡ್ತಕ್ಕಂಥದ್ದು ಇದು ಸಂದರ್ಭ ಅಲ್ಲ. ಅಂದರೆ ತಾವೀಗ ಬಿಜೆಪಿಯಲ್ಲಿರುವ KJP ಬೆಂಬಲಿತ ಸದಸ್ಯ, ಅಂದರೆ ಈ ಅಧಿವೇಶನಕ್ಕಿಂತ ಹೆಚ್ಚಾಗಿ ಇಲ್ಲಿ ಚರ್ಚೆ ನಡೀತಾ ಇರೋದು KJPಗೆ ಯಾರೆಲ್ಲ ಹೋಗಬೇಕು ಹೋಗಬಾರದು ಆ ಉದ್ದೇಶದಿಂದಲೇ ಹೆಚ್ಚು ಜನ ಬಂದಿರೋ ಆಗಿದೆ. ಇಲ್ಲ, ಸದ್ಯಕ್ಕಂತೂ KJP BJP ಚರ್ಚೆ ಶಾಸಕರಲ್ಲಿ ನಡೀತಾ ಇಲ್ಲ. ಇವತ್ತು ಮಾಧ್ಯಮದವ್ರು ನಿಮಗೆ ಕಾತುರ ಇದೆ, ಯಾರು BJP ಯಾರು KJP ಅಂತೇಳಿ. ನಾವಿನ್ನೂ ಯಾರೂ ಶಾಸಕರು ಆ ವಿಚಾರವಾಗಿ ಚರ್ಚೆಯನ್ನು ಪ್ರಾರಂಭ ಮಾಡಿಲ್ಲ. ಹಾಗಾದ್ರೆ ಆಡಳಿತ ಪಕ್ಷದಲ್ಲೇ ಯಾಕೆ ಇಷ್ಟೊಂದು ದೊಡ್ಡ ಶಾಸಕರ ಕೊರತೆ ಇದೆ? ಈ ಭಾಗದಲ್ಲಿ ಅಧಿವೇಶನ ಆಗಬೇಕು, ಇಲ್ಲಿಯ ಚರ್ಚೆ ಆಗಬೇಕು ಅನ್ನೋ ದೊಡ್ಡ ಉದ್ದೇಶದಿಂದ ಸುವರ್ಣಸೌಧ ಕಟ್ಟಿ ಇಲ್ಲಿ ಅಧಿವೇಶನವನ್ನು ಮಾಡ್ತಾ ಇದ್ದೀರಿ. ಹಾಗಾದ್ರೆ ಶಾಸಕರ ಕೊರತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾಕಿದೆ? ಇನ್ನು ಕೆಲವೇ ತಿಂಗಳುಗಳು ವಿಧಾನಸಭೆ ಚುನಾವಣೆ ಉಳಿದಿರೋದ್ರಿಂದ ನನಗನ್ನಿಸ್ತಾ ಇದೆ ನಮ್ಮ ಶಾಸಕ ಮಿತ್ರರು, ಅದರಲ್ಲೂ ಈ ದಿನ ಮದುವೆ ಸಮಾರಂಭಗಳು ನಮ್ಮ ರಾಜ್ಯದಲ್ಲಿ ಬಹಳ ಇದ್ದು, ಅವರೆಲ್ಲ ಮದುವೆ ಸಮಾರಂಭ ಮುಗಿಸಿ ಸಂಜೆ ಅಷ್ಟೊತ್ತಿಗೆ ಅವರು ಬೆಳಗಾಮನ ತಲುಪ್ತಾರೆ. ನಾಳೆ ಅಧಿವೇಶನದಲ್ಲಿ ಹೆಚ್ಚು ಶಾಸಕರು ಇರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸೊ ಈ ಬಾರಿ ಅಧಿವೇಶನದಲ್ಲಿ ಹೆಚ್ಚು ಜನ ಇರ್ತಾರೆ. ನೀವು KJPಯಲ್ಲಿ ಭಾಗವಹಿಸೋದಕ್ಕೋಸ್ಕರ ಒಂದು ದಿವಸ ಸಮಾವೇಶವನ್ನೇ ಮುಂದಕ್ಕೆ ಹಾಕ್ಕೊಂಡಿದ್ದೀರಿ. ಇಲ್ಲೂ ಕೂಡ BSR ಪಕ್ಷ, KJP ಪಕ್ಷ, BJP ಪಕ್ಷ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ವಿರೋಧ ಪಕ್ಷಗಳು ಏನು ಚರ್ಚೆ ಮಾಡ್ತಾ ಇದ್ದಾರೆ, ವಿಧಾನಸೌಧದಲ್ಲಿ ಏನು ಚರ್ಚೆ ಮಾಡಬೇಕು ಅನ್ನೋದಕ್ಕಿಂತ ರಾಜಕೀಯ ಚರ್ಚೆಗಳೇ ದೊಡ್ಡ ಮಟ್ಟದಲ್ಲಿದೆ. ಇದಕ್ಕೇನಂತೀರಿ ಸರ್? ಇಲ್ಲ, ಇನ್ನೂ ಆ ರೀತಿಯ ರಾಜಕೀಯ ಚರ್ಚೆಗಳು ಪ್ರಾರಂಭ ಆಗಿಲ್ಲ. ಸಂಜೆ ಶಾಸಕರೆಲ್ಲ ಸೇರಿದ ಮೇಲೆ ನಾಳೆಯಿಂದ ಅಭಿವೃದ್ಧಿನೂ ಚರ್ಚೆನೂ ಆಗ್ಬೋದು, ರಾಜಕೀಯ ಚರ್ಚೆನೂ ಆಗ್ಬೋದು. ಸದ್ಯಕ್ಕಂತೂ ಯಾವುದೇ ಆ ರೀತಿ. ಬಹುತೇಕ BJP ಪಕ್ಷದ ಕೊನೆಯ ಅಧಿವೇಶನ. ಈ ಅಧಿವೇಶನದಿಂದ ಏನಾದರೂ ಅನುಕೂಲ ಆಗುತ್ತಾ? ವಿಶ್ವಾಸ ಕಡಿಮೆ ಇದೆ. ಈ ಅಧಿವೇಶನದಿಂದ ಹೆಚ್ಚು ಒಳ್ಳೆಯದಾಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿಲ್ಲ. ಯಾಕೆ ಮತ್ತೆ ಹಾಗಾದ್ರೆ ಅಧಿವೇಶನ ಯಾಕೆ ನಡೆಸ್ತಾ ಇದ್ದಾರೆ ಇಷ್ಟೆಲ್ಲ ಹಣ ಖರ್ಚು ಮಾಡಿ? ಅಧಿವೇಶನ ಯಾಕೆ ನಡೆಸ್ತಾ ಇದ್ದೀರಿ ಅಂತ ಕೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಡಲಿಕ್ಕಾಗೋದಿಲ್ಲ. ಒಂದಂತೂ ಸತ್ಯ, ಅಷ್ಟೊಂದು ವಿಚಾರಗಳು ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಚರ್ಚೆಗೆ ಬರಲಾರ್ದು ಅಂತ ನಾನು ಭಾವಿಸಿದ್ದೀನಿ. ನಾಳೆ ಅಧಿವೇಶನದಲ್ಲಿ ಕಾದು ನೋಡಬೇಕು. ಅಂದರೆ ಎಲ್ಲ ಶಾಸಕರು ಕೂಡ ಈಗ ಇರುವ 6 ದಿವಸದಲ್ಲಿ ಅಧಿವೇಶನದಲ್ಲಿ ಎಲ್ಲರೂ ಭಾಗವಹಿಸ್ತಾರ? ಇವತ್ತಿನ ಸಂಖ್ಯೆ ನೋಡಿದ್ರೆ ಸ್ವಲ್ಪ ಅನುಮಾನಾಸ್ಪದ ಕಾಣ್ತಾ ಇದೆ. ಹಾಗಾದ್ರೆ ಶಾಸಕರು ಈ ಅಧಿವೇಶನ ನಡೀತಾ ಇರೋದು ಕೂಡ ಕಾಟಾಚಾರಕ್ಕೆ. ಇಲ್ಲಿ ಬರ್ತಾ ಇರೋ ಶಾಸಕರುಗಳು ಕೂಡ ಏನೂ ಇದರಲ್ಲಿ ಆಗಲ್ಲ, ಅಧಿವೇಶನ ಅಂತ ಒಂದು ಹಮ್ಮಿಕೊಂಡಿದ್ದಾರೆ, ಪಾರ್ಟಿಸಿಪೇಟ್ ಮಾಡಬೇಕು, ಬರಬೇಕು ಅಷ್ಟೇ, ಹಾಜರಿ ಮಾತ್ರ ಹಾಕ್ತಾ ಇದ್ದಾರೆ. ಅದು ಹೊರತುಪಡಿಸಿ ಬೇರೆ ಯಾವ ಚರ್ಚೆ ನಡೆಯೋದಾಗಲಿ, ಇಲ್ಲಿ ಅಭಿವೃದ್ಧಿಯ ಚರ್ಚೆಗಳಾಗಲಿ ಯಾವ ಉದ್ದೇಶನೂ ಇಲ್ಲ. ಹಾಗಾದ್ರೆ ಇಲ್ಲ, ಇದೆಲ್ಲ ನಾಳೆಯಿಂದ ಗೊತ್ತಾಗ್ತದೆ. ಸೊ ಅಲ್ಲಿವರೆಗೂ ಕೂಡ ತಾವು ಕಾಯ್ತೀರಿ, ನಿಮ್ಮ ಶಾಸಕರೆಲ್ಲ ಬರ್ತಾರೆ? ಹಾಗಾದ್ರೆ ಬರ್ತಾರೆ ಅಂತ ವಿಶ್ವಾಸ ಇದೆ. ನೀವು KJP ಸಮಾವೇಶಕ್ಕೆ ಹೋಗ್ತಾ ಇದ್ದೀರಾ? ಯಡಿಯೂರಪ್ಪನವರು ಶಾಸಕರು ಬರ್ರಿ ಅಂದರೆ ಒಂದು ಕ್ಷಣನೂ ಇರಲ್ಲ, ನಾವು ಆ ಸಮಾವೇಶಕ್ಕೆ ಹೋಗ್ತೀವಿ. ಯಡಿಯೂರಪ್ಪನವರ ಕರೆಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಅವರು ನಿಮ್ಮನ್ನ ಯಾರು ಕರೆದಿಲ್ಲ ಇಲ್ಲಿವರೆಗೂ ಕೂಡ ಸಮಾವೇಶಕ್ಕೆ ಬನ್ನಿ ಅಂತ? ಶಾಸಕರು, ಸಂಸದರು, ಸಚಿವರು ಸಮಾವೇಶಕ್ಕೆ ಬರೋದು ಬೇಡ ಅಂತಕ್ಕಂಥದ್ದೇ ಅವರ ಅಭಿಪ್ರಾಯ. ಸುಮಾರು 60 ಜನ ಶಾಸಕರು ನೀವು ಹೋಗ್ತಾ ಇದ್ದೀರಿ, ಬೆಳಗಿನ ಉಪಹಾರಕ್ಕೆ ಅವತ್ತು ಸಮಾವೇಶದಲ್ಲಿ ಭಾಗವಹಿಸಲ್ಲ ಅನ್ನೋ ಸುದ್ದಿ ಇದೆ. ಆ ಕರೆ ಕೂಡ ಇನ್ನೂ ಬಂದಿಲ್ಲ. ಆ ಕರೆ ಕೂಡ ಬಂದಿಲ್ಲ. ವಿಚಾರ ಮಾಧ್ಯಮದ ಮೂಲಕ ನಮಗೆ ಗೊತ್ತಾಗಿದೆ ಅಷ್ಟೇ. ಸೊ ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೀರಿ. BP ಹರೀಶ್ ಅಷ್ಟೇ ಯಡಿಯೂರಪ್ಪ ಹತ್ರದಲ್ಲಿದ್ದು ಕೂಡ ನಿಮಗೆ ಏನು ಸುದ್ದಿ ಸಿಕ್ಕಿಲ್ಲ. ರೈಟ್. ಹಾಗಾದ್ರೆ ಈ ಬಾರಿ ಅಧಿವೇಶನದ ಬಗ್ಗೆ ದೊಡ್ಡ ನಿರೀಕ್ಷೆ ಏನಿಲ್ಲ ನಿಮಗೆ? ನಾಳೆ ಶಾಸಕರ ಮಿತ್ರರು ಬಂದ ಮೇಲೇ ಆ ಚರ್ಚೆ
ಪ್ರಮಾಣ ಎಷ್ಟು ಆಳ ಇರ್ತದೆ ಅಭಿವೃದ್ಧಿ ಬಗ್ಗೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಪಿ ಪಿ ಹರೀಶ್ ಅವ್ರ ಮಾತು. ನನ್ನ ಜೊತೆ ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವ್ರ ಜೊತೆ ಮಾತಾಡ್ತೀನಿ. ಗೋಪಾಲಕೃಷ್ಣ ಅವರು, ಈ ಬಾರಿಯ ಈ ಸಮಾವೇಶದಲ್ಲಿ ಏನು ಉದ್ದೇಶ ಇಟ್ಕೊಂಡು ಬಂದಿದ್ದೀರಿ ನೀವು? ನೋಡಿ, ನಮ್ಮಲ್ಲಿ ಏನು 16 ವಿಧೇಯಕ ಮಂಡನೆಗಳಿದೆ. ಆ 16 ವಿಧೇಯಕ ಮಂಡನೆಯನ್ನು ಮಂಡಿಸ್ತಾರೆ ಈ ಸರಿ. ಖಂಡಿತ ಏನು ಇವತ್ತು ಸರ್ಕಾರ ನಿರ್ಧಾರಗಳು ತೆಗೆದುಕೊಂಡಿದೆ ಅದನ್ನು ಪೂರೈಸುವಂಥ ಕೆಲಸ ಇವತ್ತು ಅಸೆಂಬ್ಲಿಯಲ್ಲಿ ಆಗಬೇಕಾಗಿದೆ. ಬಹಳ ಗಂಭೀರವಾದ ಪರಿಸ್ಥಿತಿಲಿ ಇದೆ ಸರ್ಕಾರ. KJP ಒಂದು ಕಡೆ, BSR ಪಕ್ಷ ಒಂದು ಕಡೆ, ಶಾಸಕರೆಲ್ಲ ಆ ಕಡೆ ಇದ್ದಾರೆ. ನೀವು ಗಂಭೀರವಾಗಿ ಚರ್ಚೆ ಮಾಡ್ತೀನಿ ಅಂತೀರಿ. ಆ ಗಂಭೀರತೆ ಇದೆಯಾ? ಯಾವ ಗಂಭೀರತೆನೂ ಇಲ್ಲ, ಯಾವ ಚರ್ಚೆನೂ ಇಲ್ಲ, ಯಾವ ಇದು ಇಲ್ಲ. ಏನು ಇಲ್ಲಿ ಚರ್ಚೆ ಆಗಬೇಕು ಚರ್ಚೆ ಆಗುತ್ತೆ. ಯಾವ KJP ಯಾವ ಬೇರೆ ಯಾವ ಪಕ್ಷ ಇದರಲ್ಲೂ ನಮಗೆ ತೊಂದರೆ ಆಗೋದಿಲ್ಲ. ಖಂಡಿತವಾಗಿಯೂ ನಮಗೆ ಕೋರಮ್ ಇದೆ. ನಾವು ಖಂಡಿತ ಇದಕ್ಕೆ ಒಪ್ಪಂದ. ಹರೀಶ್ ಈಗಷ್ಟೇ ನನ್ನ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ಒಂದು ಕರೆ ಕಾಯ್ತಾ ಇದೀವಿ, ಯಡಿಯೂರಪ್ಪನವ್ರು ಬನ್ನಿ ಅಂದ್ರೆ ನಾವು ಶಾಸಕರೆಲ್ಲ ಅಲ್ಲಿರ್ತೀವಿ ಅಂತ. ಅವ್ರು ಯಾರು ಹೋಗ್ತಾರೆ? ನಾನು ಮೊನ್ನೆನೇ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ರಾತ್ರಿ ವಜಾ ಮಾಡಿ ನಮ್ಮನ್ನು ಅರಮಗೊಳಿಸಿ ಒಂದು ಪಾಠ ಹೇಳ್ಕೊಟ್ಟು ಹೋಗಿದ್ದಾರೆ ಯಡಿಯೂರಪ್ಪನವರು. ಅದರಿಂದ ಅದೇ ಪಾಠವನ್ನು, ಅದೇ ಸಬ್ಜೆಕ್ಟನ್ನು ಅವರಿಗೂ ನಾವು ತಗೊಳ್ತೀವಿ. ಅವರಿಗೂ ಸಹ ಯಾರು ಹೋಗ್ತಾರೆ 6 ವರ್ಷಗಳ ಅವರಿಗೆ ನಿಷೇಧ ಇರುವಂತ ಕೆಲಸವನ್ನು ನಾವು ಮಾಡ್ತೀವಿ. ಏನು ಅದರಿಂದ ಏನು ಸಾರ್ಥಕ ಆಯ್ತು? ಸರ್ಕಾರ ಇರೋದಿನ ಕೆಲವೇ ಅವಧಿ ಅಧಿವೇಶನ ಇಟ್ಕೊಂಡಿದ್ದೀರಿ. ಇಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಶಾಸಕರಿಗೆ ಏನಾದರೂ ಮಾತಾಡಬೇಕು ಅಂತ ಹೇಳಿ. ಎಲ್ಲರೂ ಬಂದಿದ್ದಾರೆ. ಯಾರು ನೋಡಿ, KJP ಅವರು ಇದ್ದಾರೆ, KJP ಹೋಗಂತವ್ರು ಇದ್ದಾರೆ, ಒಲವು ತೋರಿಸೋರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲೋ ಬೆಳವಣಿಗೆ ಜನ 4-5 ಜನ ಹೋಗ್ಬೋದು ಬಿಟ್ರೆ ಬಾಕಿ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷ ಗಟ್ಟಿಯಾಗಿದೆ. ಇದು ರಾಷ್ಟ್ರೀಯ ಪಕ್ಷ. ಏನು ಉದ್ದೇಶ ಇಟ್ಕೊಂಡಿಲ್ಲ ಅಧಿವೇಶನ ಮಾಡ್ತಾ ಇದ್ರಿ, ಆ ಉದ್ದೇಶ ಈಡೇರುತ್ತಾ? ಖಂಡಿತ ಈಡೇರುತ್ತೆ. ಖಂಡಿತ ನಾವೇನು 13ನೇ ತಾರೀಕುವರೆಗೆ ಏನು ಅಧಿವೇಶನ ಕರೆದಿದ್ದೀವಿ, ನಿಜವಾಗ್ಲೂ ಚರ್ಚೆ ಮುಕ್ತವಾಗುತ್ತೆ. ಇಲ್ಲಿ ಯಾವುದೇ ಗೊಂದಲ ಆಗೋದಿಲ್ಲ. ಎಲ್ಲರೂ ಒಂದಾಗಿ ಇವತ್ತು ಪಕ್ಷಕ್ಕೆ. ಈಗ ನೆಹರು ಓರೇಕರಂತ ಶಾಸಕರೇ ನಮಗೆ ಪ್ರತ್ಯೇಕ ಆಸ್ಥಾನ ಕೊಡಿ, ನಾವು KJP ಕಡೆ ಹೋಗ್ತಾ ಇರೋರು ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಅವ್ರು ಕೇಳಿರ್ಬೋದು, ಬಟ್ ಅವ್ರು ಇನ್ನೂ KJP ಹೋಗಿಲ್ಲ. ಹೋದ್ಮೇಲೆ ನಾವು ಹೇಳ್ತೀವಿ ಯಾರು ಹೋಗ್ತಾರೆ, ಯಾರು ಬಿಡ್ತಾರೆ. ಅವರು ಯಾರು KJP ಹೋಗ್ತಾ ಇದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ಳಕ್ಕೆ 9ನೇ ತಾರೀಕುವರೆಗೆ ಗಡುವು ಕೊಟ್ಟಿದ್ದೀವಿ. 9ನೇ ತಾರೀಕು ಮೇಲೆ ತಗೊಂಡು ಸರ್ಕಾರ ಒಂದು ತೀರ್ಮಾನ ಮಾಡಿತ್ತು ಅಧಿವೇಶನ ಮಾಡಬೇಕು ಅಂತ ಹೇಳಿ, ಅದಷ್ಟೇ ನಡೀತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಈ ಅಧಿವೇಶನದಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಎಲ್ಲರೂ ರಾಜಕಾರಣ, ಚುನಾವಣೆ, ಯಾವ ಪಕ್ಷ ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆನ ಇಲ್ಲಿ ಮಗಸಾಲೆಯಲ್ಲೂ ಮಾಡ್ತಾ ಇದ್ದಾರೆ. ಒಳಗಡೆನೂ ಜೊತೆಲಿ ಕೂತ್ಕೊಂಡ್ರು ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ರಿ. ಅದನ್ನು ಹೊರತುಪಡಿಸಿ ಈ ಅಧಿವೇಶನದ ಇಂಟ್ರೆಸ್ಟ್ ಯಾರಿಗೂ ಇಲ್ಲ. ನೋಡಿ, ಇವತ್ತು ಬಂದಿದ್ದಾರೆ. ಬಹಳ ದಿವಸದ ನಂತರ ಅಸೆಂಬ್ಲಿಗೆ ಯಾರೂ ಸೇರಲಿಲ್ಲ, ಸ್ನೇಹಿತರಾಗಿ ಸಿಕ್ಕಿದ್ದಾರೆ. ಹೇಗೆ ಮುಂದಿನ ಚುನಾವಣೆಗಳು ಹೇಗಿದೆ, ಅವರು ಕಾಂಗ್ರೆಸ್ನವರು, ದಳ ಇರ್ಬೋದು, ನಾವಿರ್ಬೋದು, KJP ಹೋಗೋರು ಇರ್ಬೋದು, ಎಲ್ಲವರು ಮುಕ್ತವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಅಧಿವೇಶನ ಚೆನ್ನಾಗಿ ನಡೀತದೆ. ನಮ್ಮ ನಿರ್ಣಾಯಕಗಳನ್ನು ನಾವೆಲ್ಲ ಮುಗಿಸಿ ಖಂಡಿತ ಸರ್ಕಾರದ ಏನು ಕೆಲಸಗಳಿದೋ ಎಲ್ಲ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಇಬ್ಬರು ಶಾಸಕರುಗಳ ಅಭಿಪ್ರಾಯ. ಒಂದು ಕಡೆ BP ಹರೀಶ್ ಹೇಳಿದ್ರು ನಮಗೆ ಏನು ಉದ್ದೇಶ ಮತ್ತು ಏನು ವಿಶ್ವಾಸ ಇಲ್ಲ ಇದು ಈಡೇರುತ್ತೆ ಅನ್ನೋದು. ಇನ್ನೊಂದು ಕಡೆ ಗೋಪಾಲಕೃಷ್ಣ ಅವರು ಈಗಾಗಲೇ BJPಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲ, ನಾವೇನು ಮಾಡಬೇಕು ಅಂತ ಉದ್ದೇಶದ ಇಟ್ಕೊಂಡು ಅಧಿವೇಶನ ಮಾಡ್ತಾ ಇದೀವಿ, ಅದು ನಡೆಯುತ್ತೆ ಅಂತೇಳಿ. ಆದರೆ ಇಲ್ಲಿಯವರೆಗೂ ಈಗ ಅಧಿವೇಶನ ಆರಂಭವಾಗಿದೆ, ಎಲ್ಲರಿಗೂ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ. ಆ ಮಟ್ಟದ ಯಾವ ಹುರುಪು, ಉತ್ಸಾಹ ಯಾರಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ನೋಡೋಣ ಇನ್ಮೇಲೆ ಸೀರಿಯಸ್ ಆಗಿ ಚರ್ಚೆ ನಡೆಯುತ್ತಾ ಅನ್ನೋದು. ದಿವ್ಯಾ. ಓಕೆ ಹಮೀದ್, ಅಧಿವೇಶನದ ಸಾಕಷ್ಟು ಡೀಟೇಲ್ಸ್ ಅನ್ನು ಕೊಟ್ಟರೆ ನಿಮಗೆ ಧನ್ಯವಾದ. ಈಗ ಒಂದು ಬ್ರೇಕ್ ನಂತರ ನ್ಯೂಸ್ ಲಂಚ್ ಮುಂದುವರಿಯುತ್ತೆ.